ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಲೇ ರಾಧಿಕಾ, ನೀನ್ ಇವ್ರ ಜೊತೆ ಸುತ್ತಾಡ್ತಾ ಇರೋದನ್ನ ನಾನ್ ನೋಡ್ತಿದ್ರೆ ನನ್ ಹೊಟ್ಟೆಗೆ ಬೆಂಕಿ ಬಿದ್ದಾಗ ಆಗತ್ತೆ ಕಣೆ. ಅಲ್ವೇ, ಹ್ಯಾಂಡ್ ಬ್ಯಾಗ್ ತರ ಇವ್ರನ್ನ ಕೈಯಲ್ಲೇ ಇಟ್ಕೊಂಡು ಓಡಾಡ್ತಾ ಇರ್ತೀಯಲ್ಲ, ಇವ್ರು ನಮ್ಮನೆ ಅಳಿಯ ಅಂತ ನಿನಗ್ ಗೊತ್ತು ತಾನೆ? ನನ್ ಮಗಳ ಜೊತೆ ತಾನೆ ಇವ್ರಿಗೆ ಎಂಗೇಜ್ಮೆಂಟ್ ಆಗಿರೋದು. ಮತ್ ಯಾಕೆ ಕಟ್ಕೊಂಡಿರೋ ಗಂಡನ್ ತರ ಅವ್ರ ಜೊತೆನೆ ಓಡಾಡ್ತಾ ಇರ್ತೀಯಲ್ಲೇ? ನನ್ ಮಗಳ ಜೀವನನ ಹಾಳ್ ಮಾಡ್ಬೇಕು ಅನ್ನೋದು ತಾನೆ ನಿನ್ ಉದ್ದೇಶ? ದೊಡಮ್ಮ, ಇನ್ನೊಬ್ರ ಜೀವನನ ಹಾಳ್ ಮಾಡೋ ಬುದ್ಧಿ ಇರೋದು ನಿಮ್ ಗಂಡಂಗೆ. ಅವ್ರಿಗೆ ಅಂತ ಕಲೆ ಚೆನ್ನಾಗಿ ಒಲ್ದಿದೆ. ವೈಭವ್ ವಿಷಯದಲ್ಲಿ ಮುಂಚೆಯಿಂದಾನು ನನ್ಗೆ ಇವ್ರ ಮೇಲೆ ಅನುಮಾನ ಇತ್ತು. ಆದ್ರೆ ಇವರು ಒಂದ್ ಹೆಣ್ಮಗ್ಳು ತಂದೆ ಆ ಥರ ಎಲ್ಲ ಮಾಡಿರಲ್ಲ ಅನ್ಕೊಂಡಿದ್ದೆ. ಇವತ್ತು ಕಣ್ಣಿಗೆ ಕಟ್ಟಿದ ಪೊರೆ ಕಳಚ್ಬಿತ್ತು. ಏಯ್, ಏನೇ ಇದು? ಪೊರೆ ಬಿಚ್ಕೊಳ್ತು, ಕೆರೆ ಮುಚ್ಕೊಳ್ತು ಅಂತ ಏನೇನೋ ಒದರ್ತಾ ಇದೀಯಾ? ಹೌದು, ಈಗ ನಿನ್ ಸಮಸ್ಯೆ ಏನು ಅಂತ ಹೇಳ್ತೀನಿ. ಅದನ್ನ ಹೇಳೋದಕ್ಕೆ ಅಲ್ವಾ ಬಂದಿರೋದು? ಅದೇನಾದ್ರೂ ಕನ್ಫರ್ಮ್ ಆಗ್ಬೇಕು. ಆಗ ನಿಮ್ ಮರ್ಯಾದೆನ ಕಳೆದ್ಬಿಟ್ಟು ಹೋಗ್ತೀನಿ. ಹೌದೌದು, ಕಳಿಯಕ್ಕೆ ನೀನ್ ಯಾವಾಗ ತಾನೇ ನಮಗ್ ಮರ್ಯಾದೆ ಕೊಟ್ಟಿದ್ಯಾ? ಕಮಲೋ, ರಾಧಿಕಾ, ನೀನ್ ಯಾಕೆ ಹೀಗೆ ಸಂಬಂಧ ಇಲ್ಲೇ ಇರೋದನ್ನೆಲ್ಲ ಮಾತಾಡ್ತಾ ಇದ್ಯಾ? ಅದೇನು ಹೇಳಬೇಕು ಅಂತ ಬಂದಿದ್ಯೋ ನೇರವಾಗಿ ವಿಷಯಕ್ಕೆ ಬಾ. ನನ್ ಮೇಲಿರೋ ದ್ವೇಷಕ್ಕೆ ನಿಮ್ ಮಗಳು ಮದ್ವೆ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ವೈಭವ್ ಅನ್ನೋ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ನನ್ ಕ್ಯಾರೆಕ್ಟರ್ ಮೇಲೆ ಕಳಂಕ ಹೊರಿಸಿದ್ರಲ್ಲ, ಅದೇ ಕ್ಷಮಿಸಕ್ಕಾಗದೇ ಇರೋಂತ ಸಮಸ್ಯೆ. ಏನು ಹೇಳ್ತಾ ಇದೀಯ ರಾಧಿಕಾ ನೀನು? ನಾನು ವೈಭವನ್ ಪಾತ್ರ ಸೃಷ್ಟಿ ಮಾಡಿ ನಿಮ್ಮ ಮನೆಗೆ ಕಳ್ಸೋದ್ನ? ಅಯ್ಯೋ ಭಗವಂತ, ನೋಡ್ದ್ಯಪ್ಪ, ನೋಡ್ದ್ಯಾ ಈ ಅನ್ಯಾಯನ? ಲೇ ರಾಧಿಕಾ, ನೀನ್ ಪತಿವ್ರತೆ ಅಂತ ಪ್ರೂವ್ ಮಾಡಕ್ಕೆ ಅನ್ಯಾಯವಾಗಿ ನನ್ ಗಂಡನ ಮೇಲೆ ಆರೋಪ ಮಾಡ್ತಿದ್ಯಲ್ಲ, ನಿಜವಾಗ್ಲೂ ನೀನು ಉದ್ಧಾರ ಆಗಲ್ಲ ಕಣೆ. ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಹಾಗೆ ನಿಮ್ ಮನೇಲಿ ಏನೇ ಕೆಟ್ಟದ್ ನಡೆದ್ರು ಅದಕ್ಕೆ ನನ್ ಗಂಡನೇ ಕಾರಣನ? ನೀನ್ ಒಳ್ಳೆಯವಳು ಅಂತ ನಮ್ಮ ಅಳಿಯಂದ್ರ ಮುಂದೆ ಪ್ರೂವ್ ಮಾಡಕ್ ಆಗಿಲ್ಲ ಅಂದ್ರೆ ವಿಷ ತಗೊಂಡು ಸತ್ತೋಗೆ. ಅದನ್ನ ಬಿಟ್ಟು ನೀನ್ ಮಾಡಿರೋ ಕೆಟ್ಟ ಕೆಲಸಗಳನ್ನೆಲ್ಲ ಮುಚ್ಚಾಕಕ್ಕೆ ನನ್ ಗಂಡನ ಮೇಲೆ ಆರೋಪ ಮಾಡ್ತಿದ್ದೇನೆ. ನೋಡಿ, ಸುಮ್ನೆ ಇವಳು ನಿಮ್ಮ ಮೇಲೆ ಆರೋಪ ಮಾಡ್ತಿಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ತನ್ನ ಮೇಲೆ ಬಂದಿರೋ ಸುಳ್ಳು ಕಳಂಕನ ಕಳ್ಕೊಳ್ಳೋದಕ್ಕೆ ಅವಳು ಇಲ್ಲಿಗೆ ಬಂದಿರೋದು. ಏನ್ರಿ, ಒಂದ್ ಹೆಣ್ಣನ್ನ ನೆಮ್ಮದಿಯಾಗಿ ಬಾಳೋಕ್ ಬಿಡೋದೇ ಇಲ್ವಾ ನೀವು? ತನ್ನ ಫ್ಯಾಮಿಲಿಗೋಸ್ಕರ ನಿಯತ್ತಾಗಿ ಕೆಲಸ ಮಾಡ್ತಿರೋ ಕ್ಯಾರೆಕ್ಟರ್ ಮೇಲೆ ಕಳಂಕ ಹೊಡ್ಸಕ್ ನೋಡ್ತಿದ್ದೀರಲ್ಲ, ನಿಮ್ಗೆಲ್ಲ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ಅಲ್ಲ, ನಿಮ್ ಮಗಳನ್ನ ನಾನ್ ಇಷ್ಟಪಡ್ತಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ವೈಭವನ್ನ ಕರ್ಕೊಂಡ್ ಬಂದು ರಾಧಿಕನ್ ಜೀವನನ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದಿರಲ್ಲ, ಇದು ದೊಡ್ಡೋರ್ ಮಾಡೋ ಕೆಲ್ಸನಾ? ಹೀಗ್ ನಡ್ಕೊಂಡ್ಬಿಟ್ರೆ ನನಗ್ ನಿಮ್ಮೇಲೆ ಮರ್ಯಾದೆ ಹುಟ್ಟುತ್ತಾ? ರೀ ಕರಿಯಪ್ಪನವ್ರೆ, ನನ್ ಮೇಲಿರೋ ಕೋಪಕ್ಕೆ ಯಾವ ತಪ್ಪು ಮಾಡದೇ ಇರೋಂತ ರಾಧಿಕಂಗ್ ಯಾಕ್ರಿ ಈ ತರ ಶಿಕ್ಷೆ ಕೊಡ್ತಾ ಇದ್ದೀರಾ? ರಾಧಿಕಾ ಅಂತದ್ ಏನ್ರಿ ಅನ್ಯಾಯ ಮಾಡಿದಾಳೆ ನಿಮ್ಗೆ? ಅಲ್ಲಿ ಕೂತಿದ್ದಾನಲ್ಲ ಗುಂಡ್ರಗೋವಿ, ಅವನು ಮಾಡಿರೋ ತಪ್ಪನ್ನ ರಾಧಿಕಾ ಸರಿ ಮಾಡಿದಾಳೆ. ಅಲ್ಲ, ನ್ಯಾಯವಾಗಿ ಬಾಳ್ತಿರೋ ಹೆಣ್ಮಕ್ಳಂದ್ರೆ ಏನ್ರಿ ಅಂದ್ಕೊಂಡಿದ್ದೀರ ನೀವು? ಅನ್ಯಾಯವಾಗಿ ಇಂಥ ಹೆಣ್ಮಕ್ಳ ಮೇಲೆ ಕಳಂಕ ಹೊರಿಸಿ ಉದ್ಧಾರ ಆಗಿರೋರು ಚರಿತ್ರೆಯಲ್ಲೇ ಇಲ್ಲ. ಬದುಕಲ್ಲಿ ಎಂತ ಕೆಟ್ಟ ಪರಿಸ್ಥಿತಿ ಬಂದರೂ ಕೆಟ್ಟ ದಾರಿ ತುಳಿದೆ ಒಂದ್ ಹೆಣ್ಣು ಸಮಾಜದ ಮುಂದೆ ಧೈರ್ಯವಾಗಿ ಬದುಕೋದಿದೆಯಲ್ಲ, ಅದಷ್ಟು ಸುಲಭದ ಮಾತಲ್ಲ. ರಾಧಿಕಾ ಬಾಳ್ತಿರೋದು ಹಾಗೇನೆ. ಇಂಥ ಗಟ್ಟಿಗಿತ್ತಿ ಗುಂಡ್ಗೆನೆ ವೀಕ್ ಆಗೋ ಹಾಗೆ ಮಾಡಿ ಮುಂದೆ ಏನಪ್ಪಾ ಮಾಡೋದು ಅನ್ನೋ ಲೆವೆಲ್ಗೆ ನೀವು ತಂದ್ಬಿಟ್ರಲ್ಲ.
ಅದನ್ನ ನೋಡ್ತಿದ್ರೆ ನಾರ್ಮಲ್ ಆಗಿರೋ ನನಗೇ ನಿಮ್ಮೇಲೆ ಇಷ್ಟೊಂದು ಕೋಪ ಬರ್ತಿದೆ. ಆದ್ರೆ ರಾಧಿಕಂಗೋಸ್ಕರ ನನ್ನ ಕೋಪನೆಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನನಗೋಸ್ಕರ ಏನನ್ನು ಯೋಚನೆ ಮಾಡದೆ ತನ್ನ ಫ್ಯಾಮಿಲಿಗೋಸ್ಕರ ತನ್ನ ಬದುಕನ್ನೇ ಸವಿಸ್ತಾ ಇರೋ ರಾಧಿಕನ್ ಮೇಲೆ ಕಳಂಕ ಹೊರ್ಸೋಕ್ ನೋಡ್ತಿದ್ದೀರಲ್ಲ, ಅದ್ಯಾವತ್ತು ಕ್ಷಮಿಸೋ ಮಾತಲ್ಲ ರೀ. ನ್ಯಾಯವಾಗಿ ನೋಡೋದಾದ್ರೆ ನೀವಿವ್ರಿಗೆ ಸಪೋರ್ಟ್ ಮಾಡ್ಬೇಕಿತ್ತು. ಆದ್ರೆ ನೀವೇ ಇವಳ ಪಾಲಿಗೆ ವಿಲನ್ ಆಗ್ತಿರಲ್ರಿ. ಅಲ್ಲ, ಇವಳೇ ನಿಮ್ ಮುಂದೆ ಕೈ ಚಾಚಿ ನಿಂತಿಲ್ವಲ್ಲ, ಗೌರವವಾಗಿ ಬದುಕ್ತಿದ್ದಾಳ್ ತಾನೆ. ಮತ್ತೆ ಇವಳ ಪಾಡಿಗೆ ಇವಳನ್ನ ಬಿಟ್ಬಿಡಿ. ಅಳಿ ಅಂದ್ರೆ ರಾಧಿಕನ್ ಪರ ವಹಿಸ್ಕೊಂಡು ಮಾತಾಡ್ಬೇಡಿ. ಈ ಮನೆಗೆ ಬರೋ ಅಳಿ ಅಂತಾರ ಮಾತಾಡಿ. ಯಾವಾಗ ನೋಡಿದ್ರು ರಾಧಿಕಾ ರಾಧಿಕಾ ಅಂತ ಯಾಕೆ ಜಪ ಮಾಡ್ತಾ ಇರ್ತೀರಾ? ನಾವ್ ಯಾಕೆ ಹೇಳ್ತಾ ಇದೀವಿ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಿ ಚಿರು, ನೀನ್ ಸುಮ್ನೆ ಇರು. ದೊಡ್ಡಮ್ಮ ಈ ವಿಷಯಗಳಲ್ಲೆಲ್ಲ PhD ಮುಗಿಸಿದ್ದಾರೆ. ಅದಕ್ಕೆ ಯಾವಾಗ್ಲೂ ಇದನ್ನೇ ಇಟ್ಕೊಂಡು ಕುಯ್ತಾನೆ ಇರ್ತಾರೆ. ಏ ರಾಧಿಕಾ, ಅತಿಯಾಗಿ ಮಾತಾಡ್ಬೇಡ. ನನ್ ಗಂಡನ ಮೇಲೆ ಸುಮ್ನೆ ಆರೋಪ ಮಾಡ್ತಿದ್ರೆ ನಾನ್ ಅದನ್ನ ನೋಡ್ಕೊಂಡು ಸುಮ್ನಿರ್ಬೇಕಾ? ನಿನಗೇನಾದ್ರೂ ಹೇಳ್ಬಿಟ್ರೆ ಸಾಕು, ಫ್ರೆಂಡ್ ಅನ್ನೋ ಕಾರಣ ಇಟ್ಕೊಂಡು ನಮ್ಮ ಅಳಿ ಅಂದ್ರೆ ಇಷ್ಟೊಂದು ಕೋಪ ಮಾಡ್ಕೋತಾ ಇರ್ಬೇಕಾದ್ರೆ ಇನ್ನು ಇವರು ನನಗೆ ತಾಳಿ ಕಟ್ಟಿರೋ ಗಂಡ, ನನಗ್ ಕೋಪ ಬರಲ್ವಾ ಮತ್ತೆ? ಸಾಕು ನಿಮ್ ಓವರ್ ಆಕ್ಟಿಂಗ್. ನನಗ್ ಕೆಟ್ಟ ಹೆಸರು ಬರ್ಬೇಕು ಅಂತ ವೈಭವ್ನ ಮುಂದೆ ಇಟ್ಕೊಂಡು ಗೇಮ್ ಆಡ್ತಿರೋದು ನೀವೇ ಅಂತ ನಾನು ಎಲ್ ಬೇಕಾದ್ರೂ ಹೇಳ್ತೀನಿ. ಅದನ್ನ ನಾನೇ ನನ್ನ ಕಣ್ಣಾರೆ ನೋಡಿದೀನಿ ಕೂಡ. ನೋಡ್ ರಾಧಿಕಾ, ಮತ್ತೆ ಮತ್ತೆ ನೀನ್ ಅದೇ ಮಾತನ್ನ ಹೇಳ್ಬೇಡ. ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ನಾನು ಯಾಕಂತ ಕೆಲಸ ಮಾಡ್ಬೇಕು? ಏಯ್, ಚಿರುನ ನಿನ್ ಕಡೆ ಹೇಳ್ಕೊಳಕ್ಕೆ ನಮ್ಮ ಅಪ್ಪನ ಮೇಲೆ ಸುಮ್ನೆ ಆರೋಪ ಮಾಡ್ತಿದ್ಯಾ? ಕದ್ದು ಮುಚ್ಚಿ ತಪ್ಪು ಮಾಡಿ ಭಾರಿ ಯೋಗ್ಯಳು ಅನ್ನೋ ಹಾಗೆ ಬಿಲ್ಡಪ್ ಕೊಡ್ತಿದ್ಯಾ? ಅನಘ, ನೀನ್ ಸುಮ್ನೆ ಕೂತ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಅವತ್ತು ನಿನ್ ಸೊಂಟ ಮುರಿದಿತ್ತಲ್ವಾ, ಅದೇ ರೀತಿ ಇವತ್ತು ನಿನ್ ಹಲ್ಗಳು ಉದ್ರೋಗುತ್ತೆ. ಹುಷಾರ್. ಯಾವ ಉದ್ದೇಶ ಇಟ್ಕೊಂಡಿಂತ ಕೀಳ್ಮಟ್ಟದ ಕೆಲಸ ಮಾಡ್ತಿದ್ದೀರಾ ನೀವು? ಏನ್ ರಾಧಿಕಾ ನೀನು? ನಾನಂತ ಕೆಲಸ ಮಾಡಿಲ್ಲ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ರು, ನೀನು ಪದೇ ಪದೇ ಆರೋಪ ಮಾಡ್ತಾ ಇದೀಯಲ್ಲ, ಇದ್ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ. ನಾನು ಈ ಪ್ರಪಂಚದಲ್ಲಿ ಯಾರನ್ ಬೇಕಾದ್ರೂ ನಂಬ್ತೀನಿ, ಆದ್ರೆ ನನ್ ಮೇಲ್ ವಿಷ ಕಾರೋ ನಿಮ್ಮನ್ನ, ನಿಮ್ ಹೆಂಡತಿನಂತೂ ಯಾವತ್ತೂ ನಂಬಲ್ಲ. ಛೇ, ತಮ್ಮನ್ ಮಗಳ ಮೇಲೆ ಇಂಥ ಒಂದು ದೊಡ್ಡ ಕಳಂಕನ ಹೊರಿಸ್ಬೇಕಾದ್ರೆ ನಿಮ್ ಕರಳು ಚುರುಕನ್ಲಿಲ್ವಾ? ನೋಡು, ನಾನ್ ನಿನಗೆ ಪ್ರಮಾಣ ಮಾಡಿ ಹೇಳ್ತೀನಿ, ನನಗೂ ವೈಭವಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದು ನಿನ್ನ ಕಲ್ಪನೆ ಅಷ್ಟೇ. ದೊಡ್ಡ ಮನುಷ್ಯರು ಈ ರೀತಿ ಎಲ್ಲ ಸುಳ್ಳು ಹೇಳ್ಬಾರ್ದು. ಸರಿ, ಹಾಗಾದ್ರೆ ನಾನು ಅಂಗೈಯಲ್ಲಿ ಕರ್ಪೂರ ಇಟ್ಕೊಂಡು ಪ್ರಮಾಣ ಮಾಡ್ತೀನಿ, ಆಗ್ಲಾದ್ರೂ ನಿನಗೆ ನಂಬಿಕೆ ಬರಬಹುದು. ಆದ್ರೂ ನೀವು ಸುಳ್ಳು ಪ್ರಮಾಣ ತಾನೇ ಮಾಡೋದು. ಈಗೆಲ್ಲ ತಿರ್ಗಾ ಮುರುಗ ಮಾತಾಡಿದ್ರೆ ನಾನು ನಿನಗೇನು ಹೇಳೋದಕ್ಕಾಗೋದಿಲ್ಲ. ನೀವ್ ಮಾಡ್ತಿರೋದು ಅದೇ ಅಲ್ವಾ? ಸರಿ, ಹಾಗಾದ್ರೆ ನೀನು ಹೇಳ್ತಿರೋ ಹಾಗೆ ನಾನೇ ವೈಭವನ ಕಳಿಸಿದೀನಿ ಅಂತ ಇಟ್ಕೋ. ನಿನ್ನ ಹತ್ರ ಅದಕ್ಕೇನ್ ಸಾಕ್ಷಿ ಇದೆ? ದೊಡ್ಡಪ್ಪ, ನಾನು ಆಧಾರ ಇಲ್ಲದೆ ಈ ರೀತಿ ಎಲ್ಲ ಮಾತಾಡೋಳಲ್ಲ ಅಂತ ನಿಮಗೂ ಗೊತ್ತು. ನೀವಿವತ್ತು ವೈಭವ್ಗೆ ನಿಮ್ ಪ್ರೈವೇಟ್ ನಂಬರ್ ಇಂದ ಕಾಲ್ ಮಾಡಿರ್ಲಿಲ್ವಾ? ಅವನಿಲ್ದೇ ಇರೋ ಟೈಮ್ ನೋಡ್ಕೊಂಡು ಅವನ್ ಫೋನಿಂದ ನಿಮ್ಗ ಲೊಕೇಶನ್ ಕಳ್ಸಿ ನೀವ್ ಆ ಜಾಗಕ್ಕೆ ಬರೋ ಹಾಗೆ ಮಾಡಿದ್ದೆ ನಾನು. ನಾನ್ ಮೆಸೇಜ್ ಮಾಡಿ ಹೇಳಿದ ಅಡ್ರೆಸ್ಗೆ ನೀವು ರಾಣಾ ಇಬ್ರು ಕರೆಕ್ಟಾಗಿ ಬಂದಿದ್ದೀರಾ. ಅದನ್ನ ನಾನು ಚಿರು ಇಬ್ರು ನೋಡಿದೀವಿ.